ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತೇನಪ್ಪ ಸ್ಪೆಷಲು ಅಂತಂದರೆ ನಮ್ಮ ಮನೆಗೆ ಸ್ವಲ್ಪ ಜನ ಗೆಸ್ಟ್ ಬರ್ತಾ ಇದ್ದಾರೆ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಫ್ಯಾಮಿಲಿ ಥರ ಇರೋ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಸ್ಪೆಷಲ್ ಅಪ್ಪ ಅಂತಂದರೆ ನಾನಿವತ್ತು ಎಲ್ಲ ನಾನ್ ವೆಜ್ಜೇ. ಸೊ ಮಟನ್ ಸಾರು, ಚಿಕನ್ ಬಿರಿಯಾನಿ, ಫಿಶ್ ಫ್ರೈ, ಕಬಾಬ್, ಚಿಕನ್ ಫ್ರೈ ಮತ್ತು ಸ್ವೀಟ್ಗೆ ಜಾಮೂನ್ ಮಾಡಿದ್ದೀನಿ. ಆ್ಯಂಡ್ ಚಿಕನ್ ಫ್ರೈ ನಾನು ಮಾಡ್ತಾ ಇಲ್ಲ, ವಿಕ್ಕಿ ಅವರ ಕ್ಲೋಸ್ ಫ್ರೆಂಡು ವಿನೋದ ಅಂತಿದ್ದಾರೆ. ಅವನಿಗೆ ಅವರು ಸ್ವಂತ ಅಣ್ಣನ ಥರನೇ ನಾನು ಭಾವಿಸ್ತೀನಿ. ಸೊ ಅವ್ರು ಬಂದು ಮಾಡ್ತಾ ಇದ್ದಾರೆ ಇವತ್ತು, ಅದೇ ಸ್ಪೆಷಲ್ಲು. ಇವಾಗ ವಿನೋದವ್ರ ವೈಫು ಪಾಪು ಬರ್ತಾ ಇದ್ದಾರೆ. ಸೊ ಅದಕ್ಕಂತ ಅವ್ರು ಬರೋಕ್ಕಿಂತ ಮುಂಚೆ ಜಾಮೂನ್ ಮಾಡ್ಬಿಡೋಣ ಬೇಗ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಗ ಮಾಡೋಕ್ಕೋಸ್ಕರ ನಾನು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡು ಬಂದು ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. MTR ಗುಲಾಬ್ ಜಾಮೂನ್ ಪ್ಯಾಕೆಟು 1/4 kg ತೊಗೊಳ್ತಾ ಇರೋದು. ಈಸಿಯಾಗಿ ಬೇಗ ಮಾಡಿಬಿಡ್ಬೋದು. ಸುಮಾರು ಒಂದು 20-25 ಜಾಮೂನ್ ಆಗುತ್ತೆ, ಪುಟಾಣಿ ಜಾಮೂನು ಅಂತಂದರೆ. ಸೊ ಅದನ್ನು ಕಲಿಸ್ಕೊಳ್ಬೇಕಾದ್ರೆ ನಾನು ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ತುಂಬ ಸ್ಮೂತಾಗಿ ಬರುತ್ತೆ. ಸ್ಮೂತಾಗಿ ಬರಲಿ ಅಂತಲೇ, ಯಾಕಂದರೆ ವಿಕ್ಕಿಯವ್ರು ಯಾವಾಗೂ ಹೇಳ್ತಾ ಇರ್ತಾರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ. ಸೊ ಅದಕ್ಕೆ ಈ ಸಲ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸಖತ್ ಸ್ಮೂತಾಗಿ ಬಂದಿತ್ತು ಆ್ಯಕ್ಚುಲಿ ಜಾಮೂನು. ನೀವು ಒಂದು ಸಲ ಟ್ರೈ ಮಾಡಿ. ಸೊ ಈ ಥರ 1-2 ಸಲ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡು ಎಷ್ಟು ದಪ್ಪ ಸೈಜ್ ಬೇಕೋ ನೀವು ಅಷ್ಟು ದಪ್ಪ ಸೈಜ್ ಮಾಡ್ಕೋಬೋದು. ಅಷ್ಟರಲ್ಲಿ ಸಕ್ಕರೆ ಪಾಕನೂ ರೆಡಿಯಾಗೋಗಿತ್ತು. ಅದಕ್ಕೆ ನಾನು ಕೇಸರಿ ಏಲಕ್ಕಿ ಪೌಡರ್ ಹಾಕಿದ್ದೆ. ಎಣ್ಣೆ ಕಾದಾದ್ಮೇಲೆ ಜಾಮೂನ್ಗಳನ್ನ ಹಾಕ್ಕೊಂಡೆ, ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸ್ಲೋ ಸಿಮ್ಮಲ್ಲಿ ಮಾಡ್ಕೊಳ್ಬೇಕು, ಗೋಲ್ಡನ್ ಬ್ರೌನ್ ಬರೋ ತನಕ. ಅದಾದಮೇಲೆ ನಾನು ಪಾಕಕ್ಕೆ ಹಾಕ್ಕೊಂಡೆ. ಪಾಕದಲ್ಲಿ ಒಂದು 1 hour ಅಷ್ಟು ನೆನೆಸಿದ್ದೆ. ನೆನೆಸಾದ್ಮೇಲೆ ಅದನ್ನು ಡೆಕೋರೇಟ್ ಮಾಡ್ಕೊಳ್ಬೇಕು ಅಂತ ಗೋಡಂಬಿ, ಬಾದಾಮಿ, ಪಿಸ್ತಾ ಮತ್ತು ಕೇಸರಿಗಳನ್ನ ಇದನ್ನು ಸ್ಮಾಲಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದನ್ನು ಅದ್ರ ಮೇಲೆ ಡೆಕೋರೇಷನ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಸ್ನ್ಯಾಪ್ಸ್ ತೊಗೊಂಡೆ, ಸ್ಟೋರೀಸ್ಗೆ ಹಾಕ್ಕೊಳ್ಳೋಕ್ಕೆ ಫೋಟೋಸ್ ತೊಗೊಂಡೆ. ಅಷ್ಟರಲ್ಲಿ ವಿನೋದವ್ರ ಫ್ಯಾಮಿಲಿ ಬಂದರು. ಚಿಕನ್ ಫ್ರೈ ಮಾಡ್ತೀನಿ ಅಂದವ್ರು ನೋಡಿ ಈಗ ಬರ್ತಾವ್ರೆ. ಟೈಮ್ ಇಸ್ಕೊತಾ 9 ಗಂಟೆ. ನಾನು ವ್ಲಾಗ್ ಮಾಡೋಣ ಇವ್ರ ಜೊತೆ ಅಂತ ನೋಡಿದ್ರೆ ಇಲ್ಲಿ ನೋಡಿ ಯಾವಾಗ ಬರ್ತಾವ್ರು ನೋಡಿ. ಸಹರ್ಷ್ ಲೇಟಾಗಿ ಬಂದಾನೆ ನಮ್ಮ ಮನೆಗೆ, ಚೀಫ್ ಗೆಸ್ಟ್. ನಿದ್ದೆಗಣ್ಣಲ್ಲಿ ಹಾಯ್ ಮನೆ ಸಹರ್ಷ್ ಇಲ್ಲಿ ನೋಡು, ಆಮೇಲೆ ಸಾಂಗ್ ನೋಡು ಅಂತೆ. ಹಬ್ಬಾ ವಿನೋದವ್ರು ಇವತ್ತು ಚಿಕನ್ ಮಾಡ್ತಾ ಇದಾರೆ. ಅದಕ್ಕೆ ಏನ್ ಚಿಕನ್ ಅಂದ್ರೆ ಚಿಕನ್ ಅಲ್ಲಿ ಏನು ಅರ್ಜೆಂಟ್ ಚಿಕನ್ ಫುಲ್ ಮೆಸಿ ಆಗೋಗಿದೆ ನೋಡಿ. ಇಲ್ಲಿ ವಿಕ್ರಮ್ ಗೌಡ, ಇಲ್ಲಿ ವಿನೋದ್ ಗೌಡ ಅವ್ರು ಅಡುಗೆ ಮಾಡ್ತಾ ಇದಾರೆ. ಅರ್ಜೆಂಟ್ ಚಿಕನ್ ಅಂತೆ. ಟೇಸ್ಟ್ ತರ ಆಗ್ಬೇಕು. ಭುವನ್ ಎಷ್ಟು ಚೆನ್ನಾಗಿ ಅವತ್ತು ಮಾಡಿದ್ರು. ಹಾ, ಈಗ ಏನ್ ಮಾಡ್ಬೇಕು? ಹಾರುತ್ತೆ, ಸ್ಲೋ ಮಾಡ್ಕೊಳ್ಳಿ. ಗಾಳಿ ಹೋಗೋದೇನು ಇಲ್ಲ, ಸ್ಲೋ ಮಾಡ್ಕೊಳ್ಳಿ. ಪಟ್ಟನ್ನತ್ತೆ, ನೀರೈತೆ. ಕಾಯಬೇಕು. ಜೈ ಆಂಜನೇಯ, ಜೈ ಮಲೆ ಮಹದೇಶ್ವರ. ವಿನೋದವ್ರ ಚಿಕನ್ ಇದು ಅಲ್ಲ, ವಿನೋದವ್ರ ಚಿಕನ್ ಅಲ್ಲ. ನೆಕ್ಸ್ಟ್ ಹೇಳ್ಬೇಕು ಏನೇನು ಹಾಕ್ತಿದ್ದೀರಾ? ನಾರ್ಮಲ್ ಇದು ಈರುಳ್ಳಿಯನ್ನು ಚೆನ್ನಾಗಿ. ಎಷ್ಟು ಈರುಳ್ಳಿ ಹಾಕೊಂಡಿದ್ದೀರಾ? ಸಣ್ಣದು, ದಪ್ಪದಾದ್ರೆ 1-1.5. ಇದು ಚೆನ್ನಾಗಿ ಬ್ರೌನ್ ಆಗಬೇಕು. ಏನಾಗಬೇಕು? ಬ್ರೌನ್. ಫ್ರೀ ಆಗಿದ್ದಾಗೆಲ್ಲ ಬನ್ನಿ, ಒಂದೊಂದು ರೆಸಿಪಿ ಮಾಡ್ಕೊಟ್ಬಿಟ್ಟು ಹೋಗಿ. ಅಲ್ಲ, ಕನ್ನಡ ನಾಟಿ ಪಲ್ಲವಲ್ಲಿ ನಾನು ಬಟನ್ ಮಾಡ್ಕೊಳ್ಳಿ. ಫ್ರೈ ಆಗಲಿ ಅಲ್ವಾ ಅದು.
ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾರೆ ನೋಡಿ ಅವರು. ಈಗ ನೆಕ್ಸ್ಟ್ ಮೆಣಸಿನ್ಕಾಯಿ, ನೆಕ್ಸ್ಟ್ ಸ್ವಲ್ಪ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ. ಅದು ಬ್ರೌನ್ ಆಗುತ್ತೆ ಅವ್ರಿಗೆ. ಅದೇನು ಬ್ರೌನ್ ಬೇಡ, ಆಮೇಲೆ ಬ್ರೌನ್ ಆಗುತ್ತೆ. ಬರ್ನ್ ಆಗುತ್ತೆ. ಅಷ್ಟೇ. ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ನಾವು ಅಂದ್ಕೊಂಡಿದ್ದೀವಿ. ತರಿಯಾಗಿ ಕುಟ್ಟಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾರ್ಮಲ್ ಪೇಸ್ಟ್ಗಿಂತ ಇದು ಇನ್ನೂ ಚೆನ್ನಾಗಿರುತ್ತೆ. ಇದು ನಾಟಿ ಸ್ಟೈಲ್. ಅದೇ ನಾವೇ ಕುಟ್ಟಿ ನಾವೇ ಮನೆ ರೆಡಿ ಮಾಡ್ಕೊಂಡು ಪ್ಯಾಕೆಟಲ್ಲಿ ಬರೋ ಬೆಳೆಸಿರಲ್ಲ ನೀವು? ಬೆಳೆಸ್ತೀವಿ. ಬೆಳೆಸಿದ್ರಾ? ಏನೆಲ್ಲ ಬೆಳೆಸ್ತೀವಿ. ನಮ್ಮ ಪಾಟೆಲ್ಲ ಕಿತ್ಕೊಂಡ್ಬಂದಿರೋದು. ಇದು ಸ್ವಲ್ಪ ಜಾಸ್ತಿ ನೀಟಾಗಿ ಇದು ಕಾಯಬೇಕು, ಯಾಕೆಂದರೆ ಸ್ಮೆಲ್ಲು ಹೋಗಬೇಕು. ಎಂಥ ಸ್ಮೆಲ್ಲು? ಹಸಿ ಸ್ಮೆಲ್. ಗಮ್ಮಂತಿದೆ ಆಗಲೇ. ಅಂದರೆ ಬೇಕು, ಅರ್ಜೆಂಟ್ ಮಾಡ್ತಾರಲ್ವ, ಅದು ಹುಡುಗರು ಮಾಡಿದ್ರೆ ಘಮ 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 ಅಂತ. ಘಮ 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 ಅಂತಿರುತ್ತೆ. ಹುಡುಗಿರು ಮಾಡಿದ್ರೆ ಸ್ವಲ್ಪ ಗಬ್ಬನ್ನುತ್ತೆ, ಹುಡುಗರು ಮಾಡಿದ್ರೆ ಇದೆಲ್ಲ ಮೋಸ. ಇದಾಗಿದ ತಕ್ಷಣ ಚಿಕನ್ ನೀಟಾಗಿ ತೊಳೆದಿಟ್ಕೊಂಡಿದ್ದೀರಲ್ಲ, ನೀಟಾಗಿ ತೊಳ್ದು ನಿಮಗೋಸ್ಕರನೇ ಕಾಯ್ತಾ ಇದೆ ಚಿಕನ್. ನೀಟಾಗಿ ಸಿಂಪಡಿಸಬೇಕು. ಏನು ಪಡಿಸಬೇಕು? ಹಾಕಬೇಕು. ಓಕೆ, ನೀಟಾಗಿ ಮಾಡ್ಕೋಬೇಕು. ಮಿಕ್ಸ್ ಹಾಕಿ. ಇಕ್ಕಿ ನನಗೆ ಒಂದ್ಸಲನೂ ಮಾಡ್ಕೊಟ್ಟಿಲ್ಲ ಏನೂ. ಹೋಟ್ಲವ್ರು ಮಾಡಲ್ಲ, ಹೋಟ್ಲವ್ರು ಆರ್ಡ್ರ್ ಮಾಡ್ತಾರೆ ಅಷ್ಟೇ. ನೀವು 1 ವರ್ಷ ಆಯಿತು ಒಂದು ಇವಾಗ ಮಾಡ್ಕೊಡ್ತಾ ಇದ್ದೀರಾ. ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಲ್ಲ ನೀವು? ಟೊಮೊಟೊ ಮಾಡೋದು ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಒಂದು ಟೊಮೊಟೊನ ನೀಟಾಗಿ ಮಿಕ್ಸಿಲಿ ರುಬ್ಬಿಟ್ಬಿಟ್ರೆ ಗ್ರೇವಿ. ಇದು ಬರೀ ಫ್ರೈ ಡ್ರೈ. ನಾನು ಹಿಂಗೆ ತಿನ್ನೋದು. ಇದು ಜ್ಯೂಸ್ ಕುಡಿಯೋಷ್ಟು ಚೆನ್ನಾಗಿರುತ್ತೆ. ಹಾಗೆ ಅನಿರೀಕ್ಷಿತವಾಗಿ ಇವತ್ತು ಯಾರೋ ಕುಡಿತಾ ಇಲ್ವಲ್ಲ. ಜ್ಯೂಸ್ ಕುಡಿಬೋದು. ನೀವು ಯಾವ ಜ್ಯೂಸ್ ಅಂದರೆ? ಜ್ಯೂಸ್ನ ಊಟ ಅಡುಗೆ. ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ, ಕಲ್ಲುಪ್ಪು ಆಮೇಲೆ ಬೇಕಾದ್ರೆ ನೀವು ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಲೆಸ್ ಇದ್ರೆ ಆ್ಯಡ್ ಮಾಡ್ಬೋದು, ಅಷ್ಟೇ. ಅದನ್ನ ಸ್ವಲ್ಪ ಹೊತ್ತು ಬಿಡ್ಬೇಕು. ಚೆನ್ನಾಗಿ ಚಿಕನ್ನು ಬೇಯಬೇಕು. ಬೆಂದ ಮೇಲೆ ಜಸ್ಟ್ ಮಸಾಲ ಆ್ಯಡ್ ಮಾಡಿದ್ರೆ ಮುಗೀತು. ಲಿಡ್ ಬೇಕಾ? ಕ್ಲೋಸ್ ಮಾಡಿದ್ರಾ? ಹಾಂ, ಕ್ಲೋಸ್ ಮಾಡಿಬಿಟ್ರೆ 5-10 ಮಿನಿಟ್ಸ್. ಓಕೆ, ಸ್ವಲ್ಪ ಹೊತ್ತು ಬೇಯಲಿ. ಚೆನ್ನಾಗಿ ಬೇಯಬೇಕು. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ಪೂನು ಧನಿಯಾ, 1 ಸ್ಪೂನ್ ಜೀರಿಗೆ ಪೌಡರ್, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಅಥವಾ ಕರಿಮೆಣಸು ಪುಡಿ, ಫೈನಲ್ ಟಚಪ್. ಈ ತಗೋ ಐತೆ. ಗರಂ ಮಸಾಲ ಸಿಂಪಡಿಸಬೇಕು. ನಂತರ ಏನೇಳು ಅಲ್ಲಾಡಿಸಬೇಕು. ಇವ್ರ ಥರ ಯಾರು? ಚಂದ್ರು. ರಾಹುಲ್ ಇಲ್ಲ. ಕೊತ್ತ ಅಂತ ಕುದೀತರ ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರುತ್ತೆ. ಜ್ಯೂಸ್ ಇಲ್ಲಲ್ಲ, ಅದೇ ಬೇಜಾರು. ಜ್ಯೂಸ್ ಇಲ್ಲ, ಮುಡ್ತಿಲ್ಲ. ಜ್ಯೂಸ್ ಇದ್ದಿದ್ರೆ ಇದಕ್ಕೆ ಜ್ಯೂಸಿ ಜಾಲಿ. ಸೊ ವಿನೋದ್ ಅವರ ಚಿಕನ್ ಫ್ರೈ ರೆಡಿ ಆಗಿದೆ. ವಿನೋದ್ ಅವರು ಮಾಡಿರೋ ಚಿಕನ್ ಫ್ರೈ ರೆಡಿ ಆಗಿದೆ. ಈಗ ಆಫ್ ಮಾಡೋದೆ. ಆಫ್ ಮಾಡಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿ ಅರ್ಧ ಹೊಳ್ಳಿ ಆಫ್ ಮಾಡಿದ್ಮೇಲೆ
ಮೇಲ್ಗಡೆ ಡಿಸೈನ್ ಜೈನ್ಗೋಸ್ಕರ ಅದೇ ಕೊತ್ತಂಬರಿ ಅದು ರಾತ್ರಿ ಹೋಗಿ ಸಿಗಾಕೊಂಡ್ರಲ್ಲ ಅವ್ರು ಯಾರೋ 3 ಗಂಟೆ ರಾತ್ರಿ ಕೊತ್ತಂಬರಿ ಕೊತ್ತಿಮೀರಿ ಸೊಪ್ಪು ಮುಗೀತು ಚಿಕನ್ ರೆಡಿ ಅರ್ಜೆಂಟ್ ಚಿಕನ್ನು ಅರ್ಜೆಂಟ್ ಚಿಕನ್ ಆಗಲೇ ಟೇಸ್ಟ್ ಮಾಡಿಬಿಟ್ವಿ ನಾವು ಚೆನ್ನಾಗಿ ಬಂದಿದೆ ಸ್ಟ್ರಾಂಗ್ ಆಗಿ ಅದೇ ಒಂದೇ ಒಂದು ಮಿಸ್ಸಿಂಗು ಜ್ಯೂಸ್ ಇಲ್ಲ ಇವತ್ತು ಏನು ಮಾಡೋಣ ಅವ್ರು ಮಾಡಿರೋ ಎಂಥದ್ದು ರೂಲ್ ಆ ರೂಲ್ ಒಂದು ಹೋಮ್ ಮೇಡ್ ವೈನ್ ಹೋಮ್ ಮೇಡ್ ವೈನ್ನ ಕುಡಿತಾ ಇದ್ದೀವಿ ರೆಡಿ